ಓಕೆ, ಈಗ ಅಸೆಸ್ಮೆಂಟ್ ಆಫ್ ಕಂಪ್ನೀಸ್ ಒಳಗೆ NEP ಇಯರ್ 2002 NEP ಕ್ವಶನ್ ಪೇಪರ್ 2023 23-24 ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನಾಗ ಸ್ವಲ್ಪ ಪ್ರಾಬ್ಲಮ್ನ ಡಿಫಿಕಲ್ಟಿ ಕೇಳಿದ, ಬಟ್ ಇಟ್ ವಿಲ್ ಬಿ ಈಸಿ ಮಾಡ್ಬೋದು. ನಾವು ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಮಾಡೋ ಮುಂದೆ ಅಥವಾ ಇನ್ಕಮ್ ಫ್ರಮ್ ಬಿಸ್ನೆಸ್ ಲೆಕ್ಕ ಮಾಡೋ ಮುಂದೆ ಅವಾಗ ಲೆಕ್ಕ ಮಾಡಿದ್ವಿ ಏನು ಅಲ್ಲ. ನಾ ಜಸ್ಟ್ ಐ ಟೆಲಿಂಗ್ ಯು, ಗ್ರೂಪ್ನಾಗ ಐತೆ ಆ್ಯಕ್ಚುಲಿ ಐ ವಿಲ್ ಶೇರ್ ಇಟ್. ಓಕೆ, ಏನಂತಂದ್ರೆ ಈಗ ಈ ಕ್ವಶನ್ 2023-24 ಏನು ಕ್ವಶನ್ ಪೇಪರ್ ಇತ್ತಲ್ಲ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ NEP ಪ್ರಕಾರ, ಅದ್ರಾಗ ಪ್ರಾಬ್ಲಮ್ ನಂಬರ್ 9 ಯಾವ ಲಿಮಿಟೆಡ್ ಅಂತಂದ್ರೆ ಉಲ್ಲಾಸ್ ಲಿಮಿಟೆಡ್ ಅಂತ ಇದೆ ನೋಡ್ರಿ. ಸಿಕ್ಕತ್ತೆ ಎಲ್ಲರಿಗೂ? ಪ್ರಾಬ್ಲಮ್ ನಂಬರ್ 9 ಉಲ್ಲಾಸ್ ಲಿಮಿಟೆಡ್ ಅಂತ ಹೇಳಿ ಯಾವ ವರ್ಷದ NEP ಕ್ವಶನ್ ಪೇಪರ್ ಯಾವ ವರ್ಷ ಹೇಳಿದ್ರೆ 2024 NEP ಕ್ವಶನ್ ಪೇಪರ್ ಹೌದಾ? ಎಷ್ಟು ಮಾರ್ಕ್ಸಿಗೆ? 10 ಮಾರ್ಕ್ಸಿಗೆ. ಕ್ವಶನ್ ನಂಬರ್ ಎಷ್ಟು ಹೇಳಿದ್ರೆ 9. ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೋತೀನಿ ನಾನು. ಅದರ ಕ್ವಶನ್ ಪೇಪರ್ನ ಇದನ್ನು ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಬಟ್ ದೆನ್ ಯು ಕ್ಯಾನ್ ಟೇಕ್ ಇಟ್. ಓಕೆ, ಫರ್ದರ್ ತೊಗೊಳೋದಂತ. ಈಗ ವೆರಿ ಇಂಪಾರ್ಟೆಂಟ್, ಅಲ್ಲಿ ಕ್ವಶನ್ ಏನು ಹೇಳ್ತಾ ಹೋಗ್ತಾನೆ ಅನ್ನೋದು ಓದೋಣ. ಆ್ಯಕ್ಚುಲಿ ಉಲ್ಲಾಸ್ ಲಿಮಿಟೆಡ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಈಸ್ ಎಂಗೇಜ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ನೋಟಿಫೈಡ್ ಆರ್ಟಿಕಲ್ ಸಿನ್ಸ್ ಲಾಸ್ಟ್ 8 years. ನೋಡ್ರಿ, ಅವ್ರು ಏನು ಮಾಡಾಕತ್ತಾರ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಒಳಗೆ ಅವರು ಏನಾಗ್ಯಾರ ಅದಾರ ಅಂತ ಅಲ್ಲಿ ಏನು ಪ್ರೊಡ್ಯೂಸ್ ಮಾಡಾಕತ್ತಾರ ಅಂದ್ರೆ ಒಂದು ಆರ್ಟಿಕಲ್, ನೋಟಿಫೈಡ್ ಆರ್ಟಿಕಲ್ನ ಪ್ರೊಡ್ಯೂಸ್ ಮಾಡಾಕತ್ತಾರ. ಎಷ್ಟು ವರ್ಷದಿಂದ ಅಂದರೆ 8 ವರ್ಷದಿಂದ. ಓಕೆ, ಮುಂದೋದ್ರಿ ಲೊಕೇಟೆಡ್ ಇನ್ ಇಂಡಸ್ಟ್ರಿಯಲಿ ಬ್ಯಾಕ್ವರ್ಡ್ ರೀಜನ್ ಆಫ್ ಕರ್ನಾಟಕ. ಎಲ್ಲಿ ಅದರ ಎಲ್ಲಿ ಎಸ್ಟಾಬ್ಲಿಷ್ ಆಗೈತೆ ಅಂದ್ರೆ ಅದು ಬ್ಯಾಕ್ವರ್ಡ್ ಏರಿಯಾ ಅಂತ ಒಂದಿಷ್ಟು ರಿಕಗ್ನೈಸ್ ಆಗಿರ್ತವೆ. ಅಂತಲ್ಲಿ ಅದೇನಾಗೈತಿ ಅಂತಂದ್ರೆ ಏನಾಗೈತಿ ಎಸ್ಟಾಬ್ಲಿಷ್ ಮಾಡ್ರೆ ಅಲ್ಲಿ ಅದು ಸ್ಟಾರ್ಟ್ ಆಗೈತೆ ಅಂತ ಅರ್ಥ. ಆ್ಯಕ್ಚುಲಿ ಲೊಕೇಟೆಡ್ ಆಗೈತೆ ಅಂತ. ದ ನೆಟ್ ಪ್ರಾಫಿಟ್ ಆಸ್ ಪರ್ ದ ಬುಕ್ ಆಫ್ ಅಕೌಂಟ್ಸ್ ಫಾರ್ ದ ಪ್ರಿವಿಯಸ್ ಇಯರ್ 2022-23 ನೌ ಇಟ್ ಈಸ್ 23-24 ಅಮೌಂಟೆಡ್ ಟು ರುಪೀಸ್ ಎಷ್ಟು ಅಂತ ಹೇಳಿದ್ರೆ 1,22 lakh. ಒಂದು ಮೈಂಡೇ ಬಂತು, ಐ ವಿಲ್ ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಮೋರ್ ದೆನ್ 1 crore ಬಂತು ಅಂತಂದ್ರೆ ಸರ್ಚಾರ್ಜ್ ಆಡ್ ಮಾಡಬೇಕು. ಹೌ ಮಚ್? 7%. ಎಷ್ಟು ಪರ್ಸೆಂಟ್? 7%. ಈ ಲೆಕ್ಕ ಮಾಡೋದು ಸ್ವಲ್ಪ ಚೇಂಜ್ ಮಾಡ್ತೀನಿ ನಾನು. ಅವ್ರು ಏನು ಮಾಡ್ಕೊಂಡ್ರೆ ಅಂದರೆ ಇದ್ರಾಗ ಪರ್ಸೆಂಟೇಜ್ ಚೇಂಜ್ ಮಾಡಿದ್ರು. ಲಾಸ್ಟ್ ಇಯರ್ ಚೇಂಜ್ ಆಗಬೇಕಾಗಿತ್ತು. 22-23 ಅದು 30% ಇತ್ತು. ನಾವು ಇಟ್ ಈಸ್ ಎಷ್ಟು ಪರ್ಸೆಂಟ್ ಐತೆ ಹೇಳ್ರಿ? ನಾರ್ಮಲ್ ರೇಟ್ ಆಫ್ ಟ್ಯಾಕ್ಸ್ ಎಷ್ಟು ಐತಿ ಹೇಳಿ? 25% ಐತಿ. ನಾರ್ಮಲ್ ರೇಟ್ ಆಫ್ ಟ್ಯಾಕ್ಸ್ ಎಷ್ಟೈತಿ ಈಗ? 35% ಐತಿ. ಸೊ ನಾವು ಹ್ಯಾವ್ ಟು ಮೂವ್ ಫರ್ದರ್. ಏನಂತಂದ್ರೆ ಯಾವ್ಯಾವ ಅಂತಂದ್ರೆ ಫಾಲೋವಿಂಗ್ ಆರ್ ದ ಡೆಬಿಟೆಡ್ ಟು P&L ಅಕೌಂಟ್. P&L ಅಕೌಂಟ್ ಕೊಡೋದು ಎದಕ್ಕೆ ರೀಸನ್ ಅಂತಂದ್ರೆ ಅದು ಇನ್ಕಮ್ ಫ್ರಮ್ ಬಿಸ್ನೆಸ್ನ ಲೆಕ್ಕ ಮಾಡಕ್ಕೆ. P&L ಅಕೌಂಟ್ ಅಂತ ಕೊಡ್ತಾರೆ ಹೇಳ್ರಿ ಅವರು, ಇನ್ಕಮ್ ಫ್ರಮ್ ಬಿಸ್ನೆಸ್. ಹೆಂಗಂದ್ರೆ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ತಗೊಂಡು ಅದಕ್ಕೆ ಆ್ಯಡ್ ಅಡಿಷನಲ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತಿದ್ವಿ. ನೆನಪೈತೆ? ಅದಾಗ ಮೇಜರ್ಲಿ ಒಂದಿಷ್ಟು ಐಟಮ್ ಬರ್ತಿದ್ವು. ಯಾವ ಅನ್ನೋದು ಗೊತ್ತಲ್ಲ ನಿಮಗೆ. ಸೊ ಇಲ್ಲಾಂದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ವಿಡಿಯೋ ಐತಿ, ಅದು ನೋಡ್ಕೊಡ್ರಿ. ಇಲ್ಲ ಅಂತಂದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಫಾರ್ಮೆಟ್ ಕೊಡ್ತೀನಿ, ಮಾಡ್ಕೇಳಿ ಅಂತ. ಓಕೆ, ಐ ವಿಲ್ ಈ ಒಂದು ಲಿಂಕ್ ಒಳಗೆ ಅದನ್ನ ಇಟ್ಟಿರ್ತೀನಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಲೆಕ್ಕ ಹೆಂಗೆ ಮಾಡ್ಬೇಕು ಅನ್ನೋದು ಫಾರ್ಮೆಟ್. ನೆಕ್ಸ್ಟ್ ಒಂದು ಅದ್ರಾಗ ಯಾವ ಅಂತಂದ್ರೆ ನೆಟ್ ಪ್ರಾಫಿಟ್ಗೆ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಒಂದು ಪ್ರಾವಿಷನ್ ಫಾರ್ GST ಲಯಬಿಲಿಟಿ. ನಿಮಗೆ ಹೇಳಿದ್ದೆ ನಾನು, ಇನ್ಕಮ್ ಫ್ರಮ್ ಬಿಸ್ನೆಸ್ನ ಲೆಕ್ಕ ಮಾಡೋ ಮುಂದೆ GST ತೊಗೊಳಂಗಿಲ್ಲ ಅಂತ ಹೇಳಿ, ಎಕ್ಸೆಪ್ಟ್ GST ಬಿಟ್ಟು ಎಲ್ಲ ಐಟಮ್ ತೊಗೋಬೇಕಂತ ಹೇಳಿದೆ. ಬಟ್ ಒಂದು ವಿಚಾರ ಏನಂತಂದ್ರೆ ಔಟ್ಸ್ಟ್ಯಾಂಡಿಂಗ್ ಇದ್ರೆ ತೊಗೋಬೇಕು. ಏನಿದ್ರೆ ಔಟ್ಸ್ಟ್ಯಾಂಡಿಂಗ್ ಇದ್ರೆ ಇಟ್ ಮೀನ್ಸ್ ಪ್ರಾವಿಷನ್ ಇದ್ರೆ ತೊಗೋಬೇಕು. ಏನಿತ್ತು ಓದ್ರಲ್ಲಿ GST ಫಾರ್ ಲಯಬಿಲಿಟಿ, GST ಲಯಬಿಲಿಟಿ ಎಷ್ಟು ರೂಪಾಯಿ ಇದೆ ಅಂತಲೇ 8 lakh ಐತಿ. ಇನ್ನು ಬ್ರಾಕೆಟ್ನಾಗ ಏನು ಕೊಡ್ತಾನೆ ಅಂದ್ರೆ ಆಫ್ ವಿಚ್ 5 lakh ಪೇಡ್ ಆನ್ 31/3/2023. ಅಂದ್ರೆ 8 ಲಕ್ಷ ಲಯಬಿಲಿಟಿ ಇತ್ತು, ಅದ್ರಾಗ 5 ಲಕ್ಷ ಕೊಟ್ಟರೆ ಇನ್ನು 3 ಲಕ್ಷ ಕೊಡುತ್ತೆ. 3 ಲಕ್ಷ ತಗೋಬೇಕು. 3 ಲಕ್ಷ ಏನಕ್ಕೆ ಹೇಳಿದ್ರೆ ಔಷಧಿ. ಮುಂದೆ ಹೋದ್ರೆ ಏನೈತಿ ಡೆಪ್ರಿಸಿಯೇಷನ್ ಆಸ್ ಯೂಶುವಲ್ ತಗೋಬೇಕು. 3 ಲಕ್ಷ ಆ್ಯಡ್ ಮಾಡ್ತೀವಿ. ಆಮೇಲೆ ಡೆಪ್ರಿಸಿಯೇಷನ್ ಆಸ್ ಪರ್ ದ ಟ್ಯಾಕ್ಸ್ ರೂಲ್ ಅಂದ್ರೆ ಅಲೋಬಲ್ ಡೆಪ್ರಿಸಿಯೇಷನ್ ಅಂತ ಲೆಸ್ ಮಾಡ್ತಿದ್ವಿ. ನೆನಪೈತೆ ನೀವು? ಫಸ್ಟಿಗೆ P&L ಅಕೌಂಟ್ನಾಗ ಕೊಟ್ಟಂತ ಡೆಪ್ರಿಸಿಯೇಷನ್ ಆ್ಯಡ್ ಮಾಡ್ತಿದ್ವಿ, ಆ್ಯಂಡ್ ಅಡ್ಜಸ್ಟ್ಮೆಂಟ್ನಾಗ ಕೊಟ್ಟಂತ ಡೆಪ್ರಿಸಿಯೇಷನ್ ಏನು ಮಾಡ್ತಿದ್ವಿ? ಲೆಸ್ ಮಾಡ್ತಿದ್ವಿ. ನೆಕ್ಸ್ಟ್ ಒಂದು ಮುಂದೆ ಏನೈತೆ ಅಂತಂದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇದು ಸಪ್ರೇಟ್ ಹೆಡ್, ಇದು ಸಪ್ರೇಟ್ ಹೆಡ್. ಆ್ಯಕ್ಚುಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ನ ಫಸ್ಟ್ ಏನು ಮಾಡ್ತೇವೆ ಅಂದ್ರೆ ಲೆಸ್ ಮಾಡ್ತೀವಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಒಳಗೆ. ಆಮೇಲೆ ಸಪ್ರೇಟ್ ಹೆಡ್ನಾಗ ಅದನ್ನ ಶೋ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ? ಅದಲ್ಲ ಆ ಲೆಕ್ಕ ನಾ ಮಾಡಿಸ್ತೇನೆ ಅಂತೀನಿ. ಓಕೆ, ಮುಂದೆ ಏನಂತ ಹೇಳ ನೋಡ್ರಿ, ಬುಕ್ ಪ್ರಾಫಿಟ್ ಫಾರ್ ಮ್ಯಾಟ್ ಪರ್ಪಸಸ್ ಕಂಪ್ಯೂಟೆಡ್ ಟು ರುಪೀಸ್ ಎಷ್ಟು ಅಂತ ಹೇಳ. ಬುಕ್ ಪ್ರಾಫಿಟ್ ಅವರ ಕೊಟ್ರೆ ಆ್ಯಕ್ಚುಲಿ ಬುಕ್ ಪ್ರಾಫಿಟ್ ಪ್ರಕಾರ ಅದು ಲೆಕ್ಕ ಮಾಡೋಣ. ಸೊ ಕ್ಲಿಯರ್ ಆಯ್ತು ಅನ್ಕೊಂಡು ಎಲ್ಲರೂ. ಕೆಳಗೆ ಹೇಳ್ತಾರ ಅಜ್ಯೂಮ್ ದ್ಯಾಟ್ ಅಪ್ಲಿಕೇಬಲ್ ಟ್ಯಾಕ್ಸ್ ರೇಟ್ ಅವಾಗ ಎಷ್ಟಿತ್ತು ಅಂದ್ರೆ 33 ಎಷ್ಟು ಅಂತ ಹೇಳಿದ್ರೆ 284. ಅವಾಗ ಏನಿತ್ತು ಅಂದ್ರೆ 30 ಹಿಂಗಿನ ಪರ್ಸೆಂಟೇಜ್ ವೇರಿಯೇಷನ್ ಇದ್ವು. ಯಾವಾಗ ಬಿಫೋರ್ 2023-24. ಈಗ ಅದನ್ನ ಏನು ಮಾಡೋಣ, ಕಂಪ್ಲೀಟ್ಲಿ 25% ಮಾಡಿದ್ರು. ಅದ್ರಾಗ ಇನ್ಕ್ಲೂಡಿಂಗ್ ಏನೇನಿದು ಅಂದರೆ ಸೆಸ್ಸು ಇತ್ತು, ಜೊತೆಗೆ HES ಎಲ್ಲ ಯಾರು ಮಾಡ್ಕೊಂಡು 30% ಮೇಲೆ ಅಷ್ಟು ಅಮೌಂಟ್ ಕೊಟ್ಟಿದ್ರು ಅವ್ರು ಆ್ಯಕ್ಚುಲಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಮುಂದೇನೈತೆ ನೋಡ್ರಿ ಓದಿ.
ಯಾವುದು ಮ್ಯಾಟ್ ಅಂಡರ್ನಾಗ 16.62 ಅಂತಂದ್ರೆ ಅದ್ರಾಗ ಏನೇನು ಇನ್ಕ್ಲೂಡ್ ಆಗಿತ್ತು ಅಂತಂದ್ರೆ 15% ಪ್ಲಸ್ 7% ಪ್ಲಸ್ ಇನ್ನೊಂದು ಯಾವ್ದು 4% ಎಲ್ಲ ಇನ್ಕ್ಲೂಡ್ ಆಗಿ ಕೊಟ್ಟಿದ್ರು. ಬಟ್ ಈಗ ರೇಟ್ ಅವೇನಾಗಿ ಒಂದು ಚೇಂಜ್ ಆಗಿವೆ. ಹಾಗಂದ್ರೆ ಫಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಲೆಕ್ಕ ಮಾಡೋಣ. ಹಂಗಂದ್ರೆ ಹೆಡಿಂಗ್ ಹಾಕೋಣ. ಅದ್ರಾಗ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂದ್ರೆ ಇಟ್ ಮೀನ್ಸ್ ಟೋಟಲ್ ಇನ್ಕಮ್ನಾಗ 2 ಹೆಡ್ ಬಂದವಿಲ್ಲ. ಒಂದು ಬಿಸ್ನೆಸ್ ಇಂದ ಐತಿ, ಇನ್ನೊಂದು ಅದರ್ ಸೋರ್ಸ್ ಇಂದ ಐತಿ. ನಾ ಫಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಲೆಕ್ಕ ಮಾಡ್ತೀನಿ. ಸೊ ಎ ಇನ್ಕಮ್ ಫ್ರಮ್ ಬಿಸ್ನೆಸ್, ಡೋಂಟ್ ರೈಟ್ ಡೌನ್, ಜಸ್ಟ್ ಹ್ಯಾವ್ ಟು ಸಿ ಇನ್ಕಮ್ ಫ್ರಮ್ ಇರೋದು ಎಲ್ಲಿಂದ ಅಂತ ಬಿಸ್ನೆಸ್. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಒಳಗೆ ಮೇನ್ ಆಗಿ ಏನು ತಗೋಬೇಕು ಅಂತ ಹೇಳಿತ್ತು, ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಅಂತ ತಗೋಬೇಕು. ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ತಗೊಳೋದು ಹೆಂಗ ಅಂತಂದ್ರೆ ಅವರು ಕೊಟ್ಟಿರ್ತಾರಲ್ಲ ಪ್ರಾಬ್ಲಮ್ನಾಗ, ಅವರ ಕೊಟ್ಟರು ನೋಡ್ರಿ 1 lakh 1,22 lakh. ಅರ್ಥ ಆಗೈತೆ ಅನ್ಕೊಂತೇನೆ ನಾನು, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಇದಕ್ಕೆ ಯಾರು ಮಾಡ್ತಿದ್ವಿ ಏನಂತಂದ್ರೆ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಅಂತೇಳಿ. ಏನಂತ ಯಾರು ಮಾಡ್ತಿದ್ವಿ ಹೇಳ್ರಿ, ಡಿಸ್ಅಲೋಡ್ ಐಟಮ್ಸ್. ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಒಳಗೆ ಏನಾಗೈತಿ ಅಂತಂದ್ರೆ ಯಾವ್ಯಾವ ಬಂದವ ಹೇಳ್ರಲ್ಲೇ ಓದ್ರಿ. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಎಷ್ಟೈತಿ ಹೇಳ್ರಿ, 5 ಲಕ್ಷ ಐತಿ. ನೆಕ್ಸ್ಟ್ ಒಂದು ಯಾವ್ದೈತಿ ಇದೆ, ಪ್ರಾವಿಷನ್ ಆಫ್ GST. ಪ್ರಾವಿಷನ್ ಆಫ್ GST ಎಷ್ಟು ಉಳ್ಕೊಂಡೈತಿ ಹೇಳ್ರಿ ಬ್ಯಾಲೆನ್ಸ್, 3 ಲಕ್ಷ. ಹೆಂಗಂತ ಗೊತ್ತಾಗ್ತಲ್ಲ. ನೆಕ್ಸ್ಟ್ ಒಂದು ಯಾವ್ದೈತಿ, ಡೆಪ್ರಿಸಿಯೇಷನ್ ಎಷ್ಟೈತಿ ಅದು 3 lakh. 3 lakh ಯಾರಲ್ಲ ಎಷ್ಟಾಗ್ತದೆ, 8 1 3 11 ಲಕ್ಷ ಆಗ್ತದೆ ನೋಡ್ರಿ ರೂಪಾಯಿ. ಎಷ್ಟಾಗ್ತ ಹೇಳ್ರಿ, 11 ಲಕ್ಷ ಐತಿ. 11 ಲಕ್ಷದಾಗ ಕಳೆದ್ರೆ ಇನ್ನು ಎಷ್ಟು ಉಳಿತು, 1 crore 11 lakh ಉಳಿದೈತೆ ನೋಡ್ರಿ. ಹೌದಾ ಇಲ್ಲ? ಇದ್ರೊಳಗೆ ಲೆಸ್ ಯಾವ್ದಂತಂದ್ರೆ ಯಾರು ತಿಳಿಸ್ತೀವೋ ಸಾರಿ ಯಾರು ಮಾಡಕ್ಕೆ 1 crore 33 lakh ಹಂಗೆ ಮಾಡ್ಕೊಂತ ಹೋಗ್ಬಿಟ್ಟು ಲಕ್ಷ ಮಾಡ್ತಾರೆ. ಲೆಸ್ ಅಲೋಬಲ್ ಡೆಪ್ರಿಸಿಯೇಷನ್. ಅಲೋಬಲ್ ಡೆಪ್ರಿಸಿಯೇಷನ್ ಎಷ್ಟು ಕೊಟ್ಟರೆ ಹೇಳ್ರಿ, 4 lakh. ಹಂಗಂದ್ರೆ ಆನ್ಸರ್ 1 crore 29 lakh ಬರ್ತೈತೆ ಆನ್ಸರ್. ಅಂಡರ್ಸ್ಟ್ಯಾಂಡ್ ಅಂತ ಆಗಿದೆ. ಈಗ ಒಂದು ವಿಚಾರ ಏನಂತಂದ್ರೆ ಅಲ್ಲಿ ಮ್ಯಾಲೆ ಹೆಡ್ಡಿಂಗ್ ಹೋದ್ರಿ, ಒಂದು ನಿಮಿಷ ಎಲ್ಲರೂ ಕೇಳ್ರಿ. ಅಲ್ಲಿ ಹೆಡ್ಡಿಂಗ್ ಹೋದ ಮುಂದೆ ಏನಂತ ಹೇಳಿದಂದ್ರೆ ಫಾಲೋವಿಂಗ್ ಆರ್ ಡೆಬಿಟೆಡ್ ಟು ಪೇ ಅಂಡ್ ಅಕೌಂಟ್ ಫ್ರಮ್ ಅಪಾರ್ಟ್ ಫ್ರಮ್ ದ ಏನಂತ ಹೇಳ್ತಾರೆ ಅದರ್ ಐಟಮ್ಸ್ ಬಿಟ್ಟು. ನಾನು ಹೇಳತ್ತೀನಿ ಅದರ್ ಐಟಮ್ಸ್ ಏನಿದಾವಲ್ಲ ಅದನ್ನ ಬಿಡ್ರಿ, ಇನ್ನು ಬಿಟ್ಟಿದ್ದು ಉಳಿದಿದ್ವಲ್ಲ ಏನಾಗ್ಯಾವ ಅಂತಂದ್ರೆ ಎದ್ರಾಗ ಆ್ಯಡ್ ಆಗ್ಯಾವ ಅಂತ ಅರ್ಥ. ಗೊತ್ತಲ್ಲ ಹೆಂಗಂತ. ಈಗ ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. ವೆರಿ ಸಿಂಪಲ್ ಏನಂತಂದ್ರೆ ಈಗ ಇದು ಆಸ್ ಯೂಶುವಲ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಿದ್ರಿ, ಅಲೋಬಲ್ ಡೆಪ್ರಿಸಿಯೇಷನ್ ಲೆಸ್ ಮಾಡಿದ್ರಿ, ಲೆಸ್ ಇನ್ಕಮ್ಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಲೆಸ್ ಮಾಡ್ತಿದ್ವಿ ನಾವು, ಡಿಸ್ಅಲೋಡ್ ಇನ್ಕಮ್ಸ್ ಅಂತ ಕರಿತಿದ್ವಿ. ಡಿಸ್ಅಲೋಡ್ ಇನ್ಕಮ್ಸ್ನಾಗ ಯಾವ ಬರ್ತಿದ್ವಿ ನೋಡ್ರಿ, ಅದರ್ ಇನ್ಕಮ್. ಯಾವ ಇನ್ಕಮ್ ಫ್ರಮ್ HP, ನೆಕ್ಸ್ಟ್ ಒಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಅವೆಲ್ಲ ಇರ್ತಿದ್ವು ಐಟಮ್ನ ಏನು ಮಾಡ್ತಿದ್ವಿ, ಲೆಸ್ ಮಾಡಿ ಬಂದಂತ ಆನ್ಸರ್ನ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಬರೀತಿದ್ವಿ. ಬಟ್ ಇಲ್ಲೊಂದು ಮೇನ್ ಏನಾಗೈತೆ ಅಂದ್ರೆ ಡೆಬಿಟೆಡ್ ಟು ಪೇಂಡ್ ಅಕೌಂಟ್ ಅಂದ್ರೆ ದೇ ಆರ್ ದ ಎಕ್ಸ್ಪೆನ್ಸಸ್. ಏನವು, ದೇ ಆರ್ ದ ಎಕ್ಸ್ಪೆನ್ಸಸ್. ಅದ್ರೊಳಗೆ ಇದು ಬರಲ್ಲ, ಯಾವ್ದು ಬರಲ್ಲ, ಅದರ್ ಸೋರ್ಸ್ ಬರಲ್ಲ. ಅದರ್ ಸೋರ್ಸ್ ಯಾವಾಗಲೂ ಇನ್ಕಮ್ ಆಗಿರೋದ್ರಿಂದ ಆದ್ಮೇಲೆ ಹೆಡ್ಡಿಂಗ್ನಾಗ ಹೇಳ ಅಪಾರ್ಟ್ ಫ್ರಮ್ ದ ಅದರ್ ಐಟಮ್ಸ್ನ ಬಿಟ್ಟು ಉಳಿದಿದ್ವು ಅಂತ. ಇವಿಷ್ಟ ಅರ್ಥ, ಇವಿಷ್ಟ ಡೆಬಿಟೆಡ್ ಆಗಿವ ಅಂತ ತಿಳ್ಕೊಂಡ್ರೆ ಹಾಗಾದ್ರೆ ಬಂದಂತ ಆನ್ಸರ್ ಏನಂತ ಹೇಳ್ರಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ. ಇದಕ್ಕೆ ನೆಕ್ಸ್ಟ್ ಬಿ ಹೆಡ್ಡಿಂಗ್ ಏನಂತಂದ್ರೆ ಯಾವ್ದು ಬಿ ಹೆಡ್ಡಿಂಗ್, ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಎಷ್ಟು ಬರ್ತೈತೆ ಹೇಳ್ರಿ, 12 ಲಕ್ಷ ಬರ್ತದೆ. ಅದು 12 ಲಕ್ಷ ಬರ್ತದಲ್ಲ, ಅದು 12 ಲಕ್ಷ ಬಂದ್ರೆ ಎಷ್ಟು ಆಗ್ತ ಆನ್ಸರ್, 1,41,000 ರೂಪಾಯಿ ಆಗತ್ತೆ ನೋಡ್ರಿ ಸರ್. 1,41,41,00,000 ಆಗತ್ತೆ ನೋಡ್ರಿ. 12 ಲಕ್ಷ ಎಷ್ಟಾಗತ್ತೆ ಟೋಟಲ್ ಅಮೌಂಟ್ ಹಂಗಂದ್ರೆ 1,41,00,000 ರೂಪಾಯಿ. ಇದು ಏನದು ಗ್ರಾಸ್ ಟೋಟಲ್ ಇನ್ಕಮ್. ಸಿ ಏನಂತಂದ್ರೆ ಇಂಪಾರ್ಟೆಂಟ್ ಸಿ ಅಲ್ಲ, ಲೆಸ್ ಏನ್ ಮಾಡ್ತಿದ್ವಿ ಹೇಳ್ರಿ ನೀವು, ರಿಡಕ್ಷನ್ ಅಂಡರ್ ಸೆಕ್ಷನ್ ಎಲ್ಲಿಂದ ABC ಟು ATU. ಅರ್ಥ ಆಗೈತಿ ಅನ್ಕೋತೇನೆ ನಾನು. ಇದು ಸದ್ಯಕ್ಕೆ ರಿಡಕ್ಷನ್ ಏನು ಕೊಟ್ಟಿಲ್ಲ,
ಐತಿ ಒಂದು ನಿಮಿಷ ಹೇಳ್ತೀನಿ ಅದ್ರ ಬಗ್ಗೆ ಹೇಳ್ಬೇಕು. ವೇಟ್ ಏನಂದ್ರೆ ಅಂಡರ್ ಸೆಕ್ಷನ್ 80IB ಎದಕ್ಕೆ ಸಂಬಂಧಪಟ್ಟದೆ ಅಂತಂದ್ರೆ ನೆನಪಿಟ್ಕೊಳ್ರಿ. ಅಂಡರ್ ಸೆಕ್ಷನ್ 80IB ಎದಕ್ಕೆ ಸಂಬಂಧಪಟ್ಟದೆ ಅಂತಂದ್ರೆ ಸೊ ಅದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕು. ಒಂದು ನಿಮಿಷ ಹೇಳ್ಬಿಡ್ತೀನಿ ಇಲ್ಲಿ ಇದ್ರ ಮೇಲೆ ಹೇಳ್ತೀನಿ. ಅಂಡರ್ ಸೆಕ್ಷನ್ 80IB ಎದಕ್ಕೆ ಸಂಬಂಧಪಟ್ಟದೆ ಅಂದ್ರೆ ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಟು ಪ್ರಾಫಿಟ್ ಫ್ರಮ್ ಸರ್ಟೆನ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ಸ್. ಅವು ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ಸ್ ಏನಿರಬೇಕು ಅಂತಂದ್ರೆ ವೆರಿ ಇಂಪಾರ್ಟೆಂಟ್. ಅಲೋ ದ ಡಿಡಕ್ಷನ್ 100% ಆಫ್ ಪ್ರಾಫಿಟ್. ಅಲೋ ದ ಡಿಡಕ್ಷನ್ ಎಷ್ಟು ಪರ್ಸೆಂಟ್? 100% ಆಫ್ ಪ್ರಾಫಿಟ್. ಇಲ್ಲಿ ಏನು ಬಂದತ್ತಲ್ಲ ನಮ್ದು ಇನ್ಕಮ್ ಫ್ರಮ್ ಬಿಸ್ನೆಸ್ ಏನು ಬಂದತ್ತಲ್ಲ, ಈ 100% ಆಫ್ ಪ್ರಾಫಿಟ್ನ ನಾವು ಏನು ಮಾಡ್ತೀವಿ, 100% ನಾವು ಡಿಡಕ್ಷನ್ ಕೊಡ್ತೀವಿ. ಯಾವ್ದ್ರಾಗ? ಯಾವುದು? 80IB ಒಳಗೆ. ಕ್ಲಿಯರ್ ಆಗತ್ತೆ ನಾನು ಹೇಳ್ತಿರೋದು. 80IB ಒಳಗೆ 100% ಡಿಡಕ್ಷನ್ ಕೊಡ್ತೀವಿ ನಾವು ಬಂದಂಥ ಪ್ರಾಫಿಟ್. ಅಂಡರ್ಸ್ಟ್ಯಾಂಡ್ ಆತ ಅನ್ಕೊಂತೀನಿ ನಾವು. ಆಮೇಲೆ ಅದ್ರಾಗ ಏನು ಹೇಳ್ತಾನೆ ಅಂತಂದ್ರೆ ಇಟ್ ಈಸ್ ಎಲಿಜಿಬಲ್ ಫಾರ್ 10 years. ಎಷ್ಟು ಇಯರ್ ಮಟ್ಟ ನಾವು ಎಲಿಜಿಬಲ್ ಐತಿದೆ ಅಂಡರ್ ಸೆಕ್ಷನ್ 80IB? 10 ವರ್ಷದ ಮಟ್ಟ ಐತಿ. 10 ವರ್ಷದ ಮಟ್ಟ ಐತೆ ಅಂದ್ರೆ ಈಗ ನಮಗಿರಂತ ಇಯರ್ ಎಷ್ಟು? ಈಗ ಪ್ರಾಬ್ಲಮ್ನಾಗ ಎಷ್ಟು ಇಯರ್ಸ್ ಕೊಡ್ರ? ಈಗ ಆಲ್ರೆಡಿ 8 years ಆಗೈತೆ ಅಂತ ಇನ್ನು ಎಸ್ಟಾಬ್ಲಿಷ್ಮೆಂಟ್. ಅದಕ್ಕೆ ಇನ್ನೂ ಎಷ್ಟು ವರ್ಷ ಐತೆ ಅಂತಂದ್ರೆ ಇನ್ನೂ 2 ವರ್ಷ ಎಲಿಜಿಬಲ್ ಐತೆ. ಅದು ಎದಕ್ಕೆ? ಅಂಡರ್ ಸೆಕ್ಷನ್ 80IB ಪ್ರಕಾರ ಡಿಡಕ್ಷನ್ ಮಾಡಕ್ಕೆ. ಅದನ್ನ 100% ನಾವೇನು ಮಾಡ್ಬೋದು? ಡಿಡಕ್ಷನ್ ಮಾಡ್ಬೋದು. ಅಂಡರ್ಸ್ಟ್ಯಾಂಡ್ ತಿಳ್ಕೊಡಿ. ಎಷ್ಟು ಪರ್ಸೆಂಟ್ ಡಿಡಕ್ಷನ್ ಮಾಡ್ಬೋದು ನಾವು? 100% ನಾವೇನು ಮಾಡ್ಬೋದು ಹೇಳ್ರಿ? ಡಿಡಕ್ಷನ್ ಮಾಡ್ಬೋದು. ಇದ್ರಾಗ ಮೇನ್ ಆಗಿ ಎದಕ್ಕೆ ಅಪ್ಲೈ ಆಗ್ತೈತೆ ಅಂದ್ರೆ ನೀವು ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಇನ್ ಬ್ಯಾಕ್ವರ್ಡ್ ಏರಿಯಾ. ನೀವು ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಎಲ್ಲಂತ ಬ್ಯಾಕ್ವರ್ಡ್ ಏರಿಯಾದಾಗ ಇರಬೇಕು ಕಂಪಲ್ಸರಿ. ಈ ಚಾಪ್ಟರ್ ಇದು ಈ ಪ್ರಾಬ್ಲಮ್ ಹೆಡ್ಡಿಂಗ್ನಾಗ ಹೇಳ್ಯಾರ ನೋಡ್ರಿ. ಇಟ್ ಈಸ್ ಲೊಕೇಟೆಡ್ ಇನ್ ಬ್ಯಾಕ್ವರ್ಡ್ ಏರಿಯಾ ಇನ್ ಕರ್ನಾಟಕ ಅಂತ ಹೇಳ್ಯಾರ. ಹೆಡ್ಡಿಂಗ್ನಾಗ ಹೇಳ್ಯಾರ ನೋಡ್ರಿ. ಹಂಗಿದ್ರೆ ಮಾತ್ರ ಇದು ಅಂಡರ್ ಸೆಕ್ಷನ್ 80IB ಅಪ್ಲೈ ಆಗ್ತೈತಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಹಾಗಾಗಿ ನಮ್ಗೆ ಬಂದಂಥ ಪ್ರಾಫಿಟ್ ಎಷ್ಟೈತಿ ಹೇಳ್ರಿ? ಇಲ್ಲಿ ಹೇಳ್ತಾ ನೋಡ್ರಿ. ಹಾಗಂತ ಡಿಡಕ್ಷನ್ ಅಂಡರ್ ಸೆಕ್ಷನ್ ಏನು ತೊಗೊಳಾಗ್ತಾನೆ ನನಗೆ 80IB ಎದಕ್ಕೆ ಸಂಬಂಧಪಟ್ಟೈತೆ ಅಂತಂದ್ರೆ ಪ್ರಾಫಿಟ್ ಫ್ರಮ್ ಸರ್ಟೇನ್ ಇಂಡಸ್ಟ್ರಿಯಲ್ ಯಾವ್ದದು ಅಂಡರ್ಟೇಕಿಂಗ್. ಆಮೇಲೆ ಇನ್ನೂ ಒಂದು ಐತಿ ನೋಡ್ರಿ. ಒಂದೇದು ನೀವು ಅಂಡರ್ಸ್ಟ್ಯಾಂಡ್ ಲೊಕೇಟೆಡ್ ಇನ್ ಬ್ಯಾಕ್ವರ್ಡ್ ಏರಿಯಾ ಹಾಕೈತಿ. ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ತೊಗೊಂತೀವಿ. ಓಕೆ, ಟೈಮ್ ಫ್ರೇಮ್ ಇದು ಅಂದ್ರೆ ಇದು ಎಷ್ಟು ವರ್ಷಕ್ಕೆ ಬರ್ತೈತಿ ಅಂತ ಹೇಳಿದೆ ನಾನು? 10 ವರ್ಷಕ್ಕೆ 10 yearಗೂ ಬರ್ತೈತಿ. ಎಷ್ಟು ಪರ್ಸೆಂಟ್ ಬರ್ತೈತಿ? 100% ಬರ್ತೈತಿ. ಹಾಗಾದ್ರೆ ನನ್ನ ಪ್ರಾಫಿಟ್ ಈ ಪ್ರಾಬ್ಲಮ್ನಾಗ ಎಷ್ಟೈತೆ ಅಂದ್ರೆ 1,40,40,00,000 ಏನಾಯ್ತು ಅಂತಂದ್ರೆ ಡಿಡಕ್ಷನ್ ಆಯ್ತು. ಹಂಗಂದ್ರೆ ಒಂದು ಟೋಟಲ್ ಇನ್ಕಮ್ ಎಷ್ಟು ಬಂತು ಅಂತಂದ್ರೆ ಎಷ್ಟು ಬಂತು ಹೇಳಿ? ನಿಲ್ ಬಂತು. ಹಾಗಾದ್ರೆ ಈಗ ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡಿತೀವಿ ನಾವು. ಈಗ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟರ್ ಇದು ಡಿಡಕ್ಷನ್ ಪೂರ್ತಿ 0 ಆದಾಗ ನಾರ್ಮಲ್ ಇನ್ಕಮ್ ಟ್ಯಾಕ್ಸ್ ಎಷ್ಟು ಆಕೈತೆ ಹೇಳಿ? 0 ಆಕೈತಿ. ಏನಪ್ಪ? ನಿಲ್ ಬಂದೈತಂದ್ರೆ ನಾರ್ಮಲ್ ಟ್ಯಾಕ್ಸ್ ರೇಟ್ ಏನಾಕೈತಿ? ನಿಲ್ ಆಕೈತಿ. ಹೆಂಗೆ ಬಂತು ಅಂತಂದ್ರೆ ಈಗ ನಮ್ದು ಈ ಇನ್ಕಮ್ ಇದೇನು ಬಿಸ್ನೆಸ್ ಇದು ಕಂಪ್ನಿದ ಏನು ಲಾಭ ಐತಲ್ಲ, ಕಂಪ್ನಿದ ಏನು ಲಾಭ ಒಂದು ವೇಳೆ ನೆನಪಿಟ್ಕೋ ಅಂಡರ್ ಸೆಕ್ಷನ್ 80IB ಎದಕ್ಕೆ ಸಂಬಂಧಪಟ್ಟೈತೆ ಅಂತಂದ್ರೆ ಇಫ್ ದ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ಬ್ಯಾಕ್ವರ್ಡ್ ಏರಿಯಾ ಇತ್ತು ಅಂತಂದ್ರೆ ಅಪ್ ಟು 10 years ಮಟ್ಟ ನೀವು 100% ಪ್ರಾಫಿಟ್ನ ಏನು ಮಾಡ್ಬೋದು ಅಂತಂದ್ರೆ ಡಿಡಕ್ಷನ್ ತಗೋಬೋದು. ಬ್ಯಾಕ್ವರ್ಡ್ ಇಲ್ಲ ಅಂದ್ರೆ ಅದು ಅಪ್ಲೈ ಆಗಲ್ಲ 80IB ಅಂತ. ಒಂದು 3-4 ಅದಾವ. ನೆಕ್ಸ್ಟ್ ವಿಡಿಯೋದಾಗ ಹೇಳ್ಕೊಡ್ತೀನಿ ನಿಮಗೆ ಯಾವ್ಯಾವ ಡಿಡಕ್ಷನ್ ಎದಕ್ಕೆ ಅಪ್ಲೈ ಆಗ್ತೈತೆ ಅಂತಂದ್ರೆ. ಇದು ಕ್ಲಿಯರ್ ಆತಪ್ಪ? ಅವಾಗ ಆಟೋಮೆಟಿಕ್ಲಿ ಇದೇನಾಯ್ತು ಈಗ 0 ಅವರೇ ಹೇಳ್ಬಿಡ್ರ. ಅಂಡರ್ ಸೆಕ್ಷನ್ ಕಂಪ್ನಿ ಏನು ಮಾಡಾಕತ್ತೈತಿ ಅಂದ್ರೆ ಕ್ಲೇಮ್ ಮಾಡಾಕತ್ತೈತಿ ಏನಂದ್ರೆ 100% ಡಿಡಕ್ಷನ್ನ ಕ್ಲೇಮ್ ಮಾಡಾಕತ್ತೈತಿ ಬಂದಂಥ ಪ್ರಾಫಿಟ್ ಮತ್ತು ಇನ್ಕಮ್ ಒಳಗೆ. ಹೇಳ್ಯಾರಲ್ಲ ಅಲ್ಲಿ ಅಂಡರ್ ಸೆಕ್ಷನ್ ಯಾವ್ದು ಅಂತ ಹೇಳ್ಯಾರ? 80IB ಅಂತ ಹೇಳ್ಯಾರ. ಅದ್ರ ಪ್ರಕಾರ ಅಪ್ಲೈ ಮಾಡಿದಾಗ ಟೋಟಲ್ ಇನ್ಕಮ್ ಏನಾಯ್ತು ಈಗ 0 ಆಯ್ತು. ಹಂಗಂದ್ರೆ ನಾರ್ಮಲ್ ಟ್ಯಾಕ್ಸ್ ರೇಟ್ ಸಿಸ್ಟಮ್ ಪ್ರಕಾರ ಟ್ಯಾಕ್ಸ್ ಏನಾಯ್ತು? ನಿಲ್ಲಾಯ್ತು. ಎರಡನೇದು ಬರ್ತಾನೆ ಪಟ್ಟ. ಎರಡನೇದು ಯಾವ್ದು ಹೇಳ್ರಿ? ಹೆಂಗಂದ್ರೆ ಅಂಡರ್ ಮ್ಯಾಟ್ ಸಿಸ್ಟಮ್ ಪ್ರಕಾರ ಹೋಗೋಣ. ಮ್ಯಾಟ್ ಪ್ರಕಾರ ಎಷ್ಟು ಪರ್ಸೆಂಟ್? 15% ಆನ್ ಎದ್ರ ಮೇಲೆ? ಬುಕ್ ಪ್ರಾಫಿಟ್ ಅವರ ಕೊಟ್ಟರು ನೋಡಿ ಹುಡುಕ್ರಿ. 15% ಆನ್ ಬುಕ್ ಪ್ರಾಫಿಟ್ ಎಷ್ಟು ಐತಿ? 1 crore. 1 crore ಎಷ್ಟೈತಿ? 40 lakh ಐತಿ. ಹೌದ್ರಿ? 1 crore 40 lakh ಐತಲ್ಲ. 1 crore 40 lakh ಮೇಲೆ ನೀವು 15% ಮಾಡಿದ್ರೆ ಎಷ್ಟು ಆಕೈತಿ? ಎಷ್ಟಾಗೈತಿ? No, 21 lakh 20 ಎಕ್ಸಾಕ್ಟ್ಲಿ ಹೋದ್ರೆ ಎಷ್ಟು ಬರ್ತೈತಿ? 15% ಮಾಡಿದಾಗ ಅಲ್ಲ ನಾವು ಇರೋದ 1 crore 40 lakh ಐತಿ. ಅದ್ರ ಮೇಲೆ ಮತ್ತೆ 15% ಹೊಡೆದ್ರೆ 2 crore ಹೋಗಲ್ಲ. ಆ್ಯಕ್ಚುಲಿ ಇಟ್ ವಿಲ್ ಬಿ ಲೆಸ್ ದೆನ್ ದಟ್ ಅಮೌಂಟ್ ಅಲ್ವಾ ಆ್ಯಕ್ಚುಲಿ.
ಓಕೆ ಎಷ್ಟಾಗ್ತದೆ ಇದು ಇಷ್ಟ ಆಗ್ತಾ ಇದಕ್ಕೇನೋ ಆ್ಯಡ್ ಮಾಡ್ತಿದ್ರಲ್ಲ ಈಗ ಸರ್ಚಾರ್ಜ್ ಆ್ಯಡ್ ಮಾಡಬೇಕು ಬ್ಯಾಡ್ ಇದು ನಿಮ್ಮಿರೋದಿರೋಂಥ ಕ್ವಶನ್ಗೆ ಒಂದು ವೇಳೆ ಬುಕ್ ಪ್ರಾಫಿಟ್ ಮೋರ್ ದೆನ್ 1 crore ಅಥವಾ ಟೋಟಲ್ ಇನ್ಕಮ್ ಮೋರ್ ದೆನ್ 1 crore ಇತ್ತು ಅಂತಂದ್ರೆ ಕಂಪಲ್ಸರಿ 7% ಟ್ಯಾಕ್ಸ್ ಆಕೈತಿ. ಇಟ್ ಶುಡ್ ಬಿ ಡೊಮೆಸ್ಟಿಕ್ ಕಂಪ್ನಿಗೆ. ಅದ ಫಾರಿನ್ ಕಂಪ್ನಿಗೆ ಆದ್ರೆ 2 crore ಆಕೈತಿ, ಇದು 2% ಆಕೈತಿ ಆ್ಯಕ್ಚುಲಿ. ಹಾಗಾದ್ರೆ ಇದು ಡೊಮೆಸ್ಟಿಕ್ ಕಂಪ್ನಿನ ಏನು ಫಾರಿನ್ ಕಂಪ್ನಿ ಇದೆ? ಡೊಮೆಸ್ಟಿಕ್. ಯಾಕಂದ್ರೆ ಇಟ್ ವಾಸ್ ಲೊಕೇಟೆಡ್ ಇನ್ ಎಲ್ಲಿ ಅಂತ ಹೇಳ್ಯಾರ ಅವರು? ಕರ್ನಾಟಕ ಅಂತ ಹೇಳ್ಯಾರ ಆ್ಯಕ್ಚುಲಿ. ಓಕೆ ನೆಕ್ಸ್ಟ್ ಹಾಗಾದ್ರೆ ಇದು ಎಷ್ಟು ಮಾಡ್ತೀರಿ ಹೇಳ್ರಿ? ಹಂಗಂದ್ರೆ 21 lakh ಮೇಲೆ ಇಂಟು 7% ಮಾಡ್ರಿ ಎಷ್ಟು? 1,47,000 ರೂಪಾಯಿ ಆಯ್ತು. 1 ಲಕ್ಷದ ಎಷ್ಟು ಅಂತ ಹೇಳ್ರಿ? 47,000 ರೂಪಾಯಿ ಆಯ್ತು. ಓಕೆ ಟೋಟಲ್ ಮಾಡ್ರಿ 22 lakh 47,000. ಅರ್ಥ ಆಗೈತೆ ಅನ್ಕೊಂತಿಲ್ಲ ಎಲ್ಲರಿಗೂ? ಅಂಡರ್ಸ್ಟ್ಯಾಂಡ್ ಅರ್ಥ ಆಗಿದೆ? ಇದ್ರ ಮೇಲೆ ಮತ್ತೆ ಆ್ಯಡ್ ಎಷ್ಟು ಪರ್ಸೆಂಟ್ ಹೇಳ್ರಿ? HEC ಎಷ್ಟು? 4%. 4% ತಾನು ಈ ಅಮೌಂಟ್ ಮೇಲೆ ಮಾಡ್ಬೇಕು. 21 lakh ಮೇಲೆ ಮಾಡ್ಬೇಕು. 89,880. ಹಂಗಂದ್ರೆ ಆನ್ಸರ್ ಎಷ್ಟಾಗ್ತದೆ? ಇಲ್ಲ ಇಲ್ಲ ಇಲ್ಲ, ಅಲ್ಲಿ ತೆಳಗದ ಅಮೌಂಟ್ ಅಂದ್ರೆ ಸರ್ಚಾರ್ಜ್ ಇರ್ತಿದ್ದಿಲ್ಲ, ಅದಕ್ಕೆ ಮಾಡ್ತಿದ್ವಿ. ಎಷ್ಟು? 880 ಹೋದಲ್ಲ ರೂಪಾಯಿ. ಅದು ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಯಾವುದು? ಹೌದು ಮೇನ್ ಟ್ಯಾಕ್ಸ್ ಏನಿರುತ್ತಲ್ಲ ಅದ್ರ ಮೇಲೆ ಲೆಕ್ಕ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್ ಆಗ್ತಾ? ಆಸ್ ಯೂಶುವಲ್ ಟ್ಯಾಕ್ಸ್ ಲಯಬಿಲಿಟಿ ನಿಮ್ಗೆ ಗೊತ್ತೈತಿ ಎಷ್ಟು? ಎಸ್ ಇಷ್ಟ ಲೆಕ್ಕ. ಇದು ಯಾವ ವರ್ಷದ ಕೇಶ್ರಿ? ಇದು ಯಾವ ವರ್ಷದ ಲೆಕ್ಕ? ಇದು ಲಾಸ್ಟ್ ಇಯರ್ದು. ಈಗ ಅಂಡರ್ ಸೆಕ್ಷನ್ 80 IB ಇವೆಲ್ಲ ಮೇನ್ ಥಿಂಗ್ಸ್. ಇನ್ನೊಂದು 2-3 ಅದಾವು. IAB ಹಿಂಗೆಲ್ಲ ಅಂತದ, IA ಹಿಂಗೆಲ್ಲ ಅದಾವು. ಅವನೊಂದು 2-3 ನೆಕ್ಸ್ಟ್ ಕ್ಲಾಸ್ನಾಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಅಂದ್ರೆ ಅವು ಬಂದ್ರೆ ಡಿಡಕ್ಷನ್ ಹೆಂಗೆ ಅಪ್ಲೈ ಮಾಡ್ಬೇಕು ಅನ್ನೋದು. ಈ ಕಡೆ IB ಎದಕ್ಕೆ ಬರ್ತೈತೆ ಅಂತ ಗೊತ್ತಾಗಲ್ಲ? ಡಿಡಕ್ಷನ್ ಅಂಡರ್ ಸೆಕ್ಷನ್ IB ಎದಕ್ಕೆ ಬರ್ತೈತೆ ಅಂದ್ರೆ ಯಾವುದಾದ್ರು ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಬ್ಯಾಕ್ವರ್ಡ್ ಏನಾದಾಗರ ಅಥವಾ ನ್ಯೂ ಕಂಪ್ನಿ ಇದ್ವು ಅಂದ್ರೆ ಅಪ್ಲೈ ಆಕೈತಿ. ಅದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರಬೇಕು, ಇಲ್ಲ ಅಂತಂದ್ರೆ ಪ್ರೊಡಕ್ಷನ್ ಆಫ್ ಎನಿ ಆರ್ಟಿಕಲ್ ಇರ್ಬೋದು, ನೋಟಿಫೈಡ್ ಆರ್ಟಿಕಲ್. ಆಮೇಲೆ ನೆಕ್ಸ್ಟ್ ಒಂದು ವೆರಿ ಇಂಪಾರ್ಟೆಂಟ್, ಇದು ಎಷ್ಟು ವರ್ಷದ ಮಟ್ಟ ಎಲಿಜಿಬಲ್ ಆಕಾರ ಹೇಳ್ರಿ? 10 years ಮಟ್ಟ ಏನಕ್ಕಾರ ಅವರು ದೇ ಆರ್ ಎಲಿಜಿಬಲ್ ಅಂತ. ಹೌದು 84,000 ಆಗ್ತದೆ ಸರ್. ಇದೆಷ್ಟಾಗೈತಿ? 84,000. 84,000. ಹಂಗಂದ್ರೆ ಟೋಟಲ್ ಮಾಡೋದು ಮುಗೀತು. ಅರ್ಥದ? ಸೊ ದಿಸ್ ಇಸ್ ಆಲ್ ಅಬೌಟ್ ಏನಂದ್ರೆ ಯಾವ್ದು ಹೇಳ್ರಿ ಇದು?